ನೈಟ್ ಶಿಫ್ಟೇ ಅದು ಆ್ಯಕ್ಚುಲಿ ನೈಟ್ ಶೂಟ್ ಮಾಡಿರೋದು. ಖಾಕಿ ಹಾಕಿದಾಗ ಒಂದು ಒಳಗಿಂದನೇ ಆ ಒಂದು ಸ್ಟಿಫ್ನೆಸ್, ಬಾಡಿಗೆ ಒಂದು ಪಾಶ್ಚರ್ ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಬಿಕಾಸ್ ಆ ಯೂನಿಫಾರ್ಮಿಗಿರೋ ವೇಟೇಜ್ ಅದು. ಸರ್ನ ಫೇಸ್ ಮಾಡಿದ ಸಿಚುವೇಶನ್ ಬೇರೆ. ಅಂದರೆ ನಮಗೊಂದು ಭಯದಿಂದ ನಾವು ಅವ್ರನ್ನ ಮೀಟ್ ಆಗಕ್ಕೆ ಹೋಗಿದ್ವಿ ಅವ್ರ ಸೆಟ್ಟಿಗೆ ಬಂದಾಗ. ಬಟ್ ಅವರು ಎಲ್ಲ ಅದನ್ನ ಹಿಂಗೆ ಚುಟ್ಕಿಯಲ್ಲಿ ಹಿಂಗೆ ಮೆಲ್ಟ್ ಮಾಡಿಬಿಟ್ರು. ನಮ್ಗೆ ವೆರಿ ರೇರ್ ಇಷ್ಟು ಪರ್ಫೆಕ್ಟ್ ಇನ್ ಟರ್ಮ್ಸ್ ಆಫ್ ಲೈಫ್ ಆಸ್ಪೆಕ್ಟ್ ಇರಲಿ, ಕರಿಯರ್ ಆಸ್ಪೆಕ್ಟ್, ಪ್ರೊಫೆಷನ್, ಆಸ್ ಅ ಹ್ಯೂಮನ್, ಅಥವಾ ಎಲ್ಲ ವಿಷಯದಲ್ಲೂ ಈಸ್ ಪರ್ಫೆಕ್ಟ್, ಕಂಪ್ಲೀಟ್ಲಿ ಪರ್ಫೆಕ್ಟ್. ತುಂಬ ಅಂದರೆ ತುಂಬ ಲೈಫ್ ಇರಲಿ, ಫಿಟ್ನೆಸ್ ಇರಲಿ, ಫಿಲ್ಮ್ ಮೇಕಿಂಗ್ 24 ಕ್ರಾಫ್ಟ್ಸ್ ಇರಲಿ, ಅಥವಾ ಯು ಟೇಕ್ ದ ಟಾಪಿಕ್, ಅವರಿಂದ ನನಗೇನೋ ಒಂದು ಕಲ್ತಿದ್ದೀನಿ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇಬ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಸೂಪರ್, ಚೆನ್ನಾಗಿ ಕಾಣಿಸ್ತಿದ್ದೀರಿ ಮೇಡಮ್. ಥ್ಯಾಂಕ್ ಯು. ನೀವು ಚೆನ್ನಾಗಿ ಕಾಣಿಸ್ತೀರಾ, ತುಂಬಾ ಚೆನ್ನಾಗಿ. ಅವ್ರು ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತಾರೆ. ಚೆನ್ನಾಗಿ ಕಾಣಿಸ್ತಾರೆ. ನಾವೇನೋ ಅಪರೂಪಕ್ಕೆ ಆವಾಗ ಮ್ಯಾಕ್ಸ್ ಫೀವರ್ ತುಂಬಾ ಜೋರಾಗಿದೆ ಮೇಡಮ್. ಹೌದು, ಮ್ಯಾಕ್ಸಿಮಮ್ ಆಂಟಿಸಿಪೇಷನ್ ಇರುವಂಥ ಮೂವಿ ಈಗ ಮ್ಯಾಕ್ಸಿಮಮ್ ಸೌಂಡ್ ಮಾಡ್ತಾ ಇದೆ. ಮ್ಯಾಕ್ಸಿಮಮ್ ಆಗಿ ಎಕ್ಸ್ಮಸ್ ದಿವಸ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಕಡೆ ಮ್ಯಾಕ್ಸ್ ಫೀವರ್. ಮೇಡಮ್, ವಿಕ್ರಾಂತ್ ರೋಣ ಸಿನಿಮಾದ ನಂತರ ಸುದೀಪ್ ಸರ್ ಅವ್ರದ್ದು ಬಹುದೊಡ್ಡ, ಅಂದರೆ ಬಹಳ ನಿರೀಕ್ಷೆ ಇರುವಂಥ ಸಿನಿಮಾ, ತುಂಬ ದೊಡ್ಡ ಬಜೆಟ್ನ ಸಿನಿಮಾ ಮ್ಯಾಕ್ಸ್. ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ 25ಕ್ಕೆ ಬಿಡುಗಡೆ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡಿದೆ ಸಿನಿಮಾ. ಸೊ ನೀವು ಈ ಸಿನಿಮಾದ ಒಂದು ಪಾರ್ಟ್ ಆಗಿ ಸೊ ಏನು ಹೇಳ್ತೀರಿ? ಸಿ, ಆಸ್ ಅ ಫ್ಯಾನ್ ಫಸ್ಟ್ ಹೇಳ್ತೀನಿ. ಆಸ್ ನೀವು ಹೇಳ್ದಂಗೆ ವಿಕ್ರಾಂತ್ ರೋಣ ನಂತರ 2.5 years ನಂತರ ಸರ್ ಬರ್ತಿರೋದು ತೆರೆ ಮೇಲೆ, ಇಷ್ಟು ದೊಡ್ಡದಾಗಿ ಒಂದು ಮಾಸಿ ಸಿನಿಮಾ ಬರ್ತಿರೋದು. ಎಲ್ಲರಿಗೂ ಆ ಒಂದು ಆಂಟಿಸಿಪೇಷನ್, ಆ ಈಗರ್ನೆಸ್. ಆಸ್ ಅ ಫ್ಯಾನ್ ನಾವು ಕಾಯ್ತಿದ್ವಿ ಸರ್ನ ಈ ಥರ ಆ ಮಾಸಿ ಅವತಾರಲ್ಲಿ, ಆ ಸ್ವ್ಯಾಗಲ್ಲಿ ನೋಡಬೇಕು ಅಂತ. ಸೊ ಆ ಒಂದು ಫೀಲಿಂಗ್ ಏನಿದೆ, ಎಕ್ಸೈಟ್ಮೆಂಟ್ ಇದೆ. ಅಷ್ಟೇ ಅಲ್ಲದೆ ಅವ್ರ ಜೊತೆ ವರ್ಕ್ ಮಾಡಿ ಈ ಸಿನಿಮಾದಲ್ಲಿ ನಾನು ಫುಲ್ ಲೆಂತ್ ರೋಲ್ ಮಾಡಿರೋದು 100 days ಆಲ್ಮೋಸ್ಟ್ ಶೂಟ್ ಮಾಡಿದ್ವಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಂದು ಅಲ್ಲಿ ನೋಡಿದ್ವಿ ದಟ್ ಆ ಒಂದು ಹಾರ್ಡ್ ವರ್ಕ್ ಏನಿದೆ ಸರ್ ಇದ್ದು, ಆ ಡೆಡಿಕೇಶನ್ ಏನಿದೆ ಅದೆಲ್ಲ ನೋಡಿದ್ವಿ. ಎಲ್ಲರೂ ನಾವು ತುಂಬ ಹಾರ್ಡ್ ವರ್ಕ್, 100 days ಆಲ್ಮೋಸ್ಟ್ ನೈಟ್ ಶಿಫ್ಟೇ ಅದು ಆ್ಯಕ್ಚುಲಿ ನೈಟ್ ಶೂಟ್ ಮಾಡಿರೋದು. ಸೊ ಆ ಒಂದು ಶ್ರಮ ಇರಲಿ, ಪ್ರತಿಯೊಂದು ಸೀನಲ್ಲೂ ಸರ್ ಇದನ್ನು ಫ್ಯಾನ್ಸಿಗೆ ಹೇಗೆ ನಾನು ಪ್ರೆಸೆಂಟ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ಮಾಡ್ತಿದ್ರು. ಆ ಹಾರ್ಡ್ ವರ್ಕ್ ನಾಳ್ದು ರಿಸಲ್ಟ್ ತೋರಿಸುತ್ತೆ. ಅಮ್ಮ, ಮಾರ್ಕ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸುದೀಪ್ ಸರ್ನ ಸಂಭ್ರಮಿಸೋ ಒಂದು ಕ್ಷಣ ಬಂದಿದೆ. 2.5 ವರ್ಷದಿಂದ ಕಾಯ್ತಿರೋ ಫ್ಯಾನ್ಸ್ಗೆ ಒಂದು ಏನಂತಾರೆ, ಒಂದು ವೆರಿ ಗುಡ್ ಸ್ಪ್ರೆಡ್. ಸೊ ಆ್ಯಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಸ್ಟೈಲ್ ಇದೆ, ಸ್ವ್ಯಾಗ್ ಇದೆ. So it's lot of excitement packed in one film, and that is Max. So ಈ ಮ್ಯಾಕ್ಸ್ಗೆ ಅಮ್ಮ ನೀವು ಜಾಯ್ನ್ ಆಗಿದ್ದು ಹೇಗೆ ಅಂತ, ಹೇಗೆ ಬಂತು ನಿಮ್ಮನ್ನ ಹುಡ್ಕೊಂಡು ಈ ಪಾತ್ರ ಅಂತ? ಹೇಗೆ ಬಂತು, ಪ್ರೊಡಕ್ಷನ್ ಮ್ಯಾನೇಜರು ಬಾಬು ಅವ್ರು ಫೋನ್ ಮಾಡಿ ಹೇಳಿದ್ರು, ಈ ಥರ ಒಂದು ಪಾತ್ರ ಇದೆ, ಸುದೀಪ್ ಅವ್ರ ಅಮ್ಮನ ಪಾತ್ರ ಮಾಡ್ತೀನಿ ಅಂದರು. ಖುಷಿಯಾಗಿ ಮಾಡ್ತೀನಿ ಅಂತ ಹೇಳಿ 2ನೇ ಸಿನಿಮಾ ಸರ್ ಜೊತೆ ಅಮ್ಮನ ಪಾತ್ರ. ಬಚ್ಚನ್ ಮಾಡಿದ್ದೆ, ಇದು ನೆಕ್ಸ್ಟ್. ಸೊ ನೀವು ಬಚ್ಚನಲ್ಲಿ ಅಮ್ಮನ ಪಾತ್ರ ಮಾಡಿದಿರಿ, ಸೊ ಮ್ಯಾಕ್ಸಲ್ಲಿ ಅಮ್ಮನ ಪಾತ್ರ ಮಾಡಿದಿರಿ. ಸೊ ವ್ಯತ್ಯಾಸ ಏನಕ್ಕೆ ಕಂಡ್ರಿ ಮೇಡಮ್ ಸುದೀಪ್ ಸರ್? ತುಂಬಾ ವ್ಯತ್ಯಾಸ, ಯಾಕಂದ್ರೆ ಅದು ಬೇರೆನೆ ಕತೆ, ಇದು ಬೇರೆನೆ ಜಾನರ್. ಸೊ ಹಾಗಾಗಿ ಆ್ಯಂಡ್ ಅದು ಬಚ್ಚನ್ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ 10-12 years ಆಯಿತು ಅನ್ಸುತ್ತೆ. ಸೊ ಆ ಜರ್ನಿನಲ್ಲಿ ಎಲ್ಲಾನು ಚೇಂಜ್ ಆಗಿದೆಲ್ಲ. ಟೆಕ್ನಿಕಲಿ ವಿ ಹ್ಯಾವ್ ಅಡ್ವಾನ್ಸ್ಡ್ ಆ್ಯಂಡ್ ಫಿಲ್ಮ್ ಮೇಕರ್ಸ್ ಹ್ಯಾವ್ ಅಡ್ವಾನ್ಸ್ಡ್. Narrative style has changed, and Sudeep sir's aura has increased. Yes. So ಇದೆಲ್ಲ ಸೇರಿಸಿ ಒಂದು ಬೇರೆನೇ ಕಾಂಬಿನೇಷನ್ ಆಗುತ್ತೆ. ಸೊ ನಾವು ಕಂಪೇರ್ ಹೋಲ್ಸಕ್ಕಾಗಲ್ಲ ಈಗ ಅದನ್ನ ಇದೆ. ಹೀಗಿರುವ ಕನ್ನಡ ಸಿನಿಮಾ ತುಂಬ ಸ್ಪೀಡಾಗಿ ಓಡ್ತಿದೆ, ಅಂದರೆ ಬೇರೆ ಬೇರೆ ಲೆವೆಲ್ಗೆ ನಮ್ಮ ಕನ್ನಡ ಸಿನಿಮಾಗಳು ರೀಚ್ ಆಗ್ತಿದೆ ಮೇಡಮ್. ಸೊ ಏನು ಹೇಳ್ತೀರಿ ಈ ಒಂದು ಸ್ಪೀಡ್ ಬಗ್ಗೆ? ತುಂಬ ಅಂದರೆ ಹೊಸ ಹೊಸ ಕತೆಗಳು ಬರ್ತಿದೆ, ಹೊಸ ಹೊಸ ಕ್ಷೇತ್ರಗಳಿಂದ. ಮುಂಚೆ ಬಿಲ್ಡರ್ಸ್ ಬರ್ತಾಯಿದ್ರು, ರಿಯಲ್ ಎಸ್ಟೇಟ್ ಅವ್ರು ಬರ್ತಾಯಿದ್ರು, ಆ್ಯಂಡ್ ಗಾಂಧಿನಗರದಲ್ಲಿ ಒಂಥರ ಟ್ರೆಡಿಷ್ನಲ್ ಪ್ರೊಡ್ಯೂಸರ್ಸ್, ಅಂದರೆ ಮುಂಚೆಯಿಂದ ಮಾಡ್ಕೊಂಡು ಬಂದ ಪ್ರೊಡ್ಯೂಸರ್ಸ್ ಅವರವರೇ ದುಡ್ಡು ಹಾಕ್ತಿದ್ರು. ಬಟ್ ಈಗ ಬೇರೆ ಬೇರೆ ಅಂದರೆ IT ಇಂಡಸ್ಟ್ರಿಯಿಂದ
ಚಿಕ್ಕ ಚಿಕ್ಕ ಹುಡುಗರು ಬಂದು ಅವ್ರು ಪ್ಯಾಷನೇಟಾಗಿ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕತೆಗಳು ಬೇರೆನೇ ಬರ್ತಾ ಇದೆ. ಆ್ಯಂಡ್ ಮುಂಚೆಯಿಂದ ಕನ್ನಡದಲ್ಲಿ ವಿ ವರ್ ನೋನ್ ಫಾರ್ ಪ್ಯಾರಲ್ ಸಿನಿಮಾ ಆ್ಯಂಡ್ ವಿ ವರ್ ನೋನ್ ಟು ಕ್ರಿಯೇಟ್ ಟ್ರೆಂಡ್ ಸೆಟ್ಟಿಂಗ್ ಕತೆಗಳು. ಮಣಿರತ್ನಂ ಫಸ್ಟ್ ಫಿಲಮ್ ಮಾಡಿದ್ದೆ ಕನ್ನಡದಲ್ಲಿ, ಪಲ್ಲವಿ ಅನ್ನೋ ಪಲ್ಲವಿ. ಯಾಕೆಂದರೆ ನಮ್ಮ ಕನ್ನಡ ಜನ ಇರೋ ಒಂದು ಡಿಸ್ಕ್ರಿಷನ್ನು ಬೇರೆ ಆಡಿಯನ್ಸ್ಗೆ ನಮ್ಮಷ್ಟು ಡಿಸ್ಕ್ರಿಷನ್ ಇಲ್ಲ. ಸೊ ನಾವು ಕಂಟೆಂಟ್ ವೈಸ್ ಹೋಗ್ತೀವಿ. ಸೊ ಕಂಟೆಂಟ್ ಡ್ರಿವನ್ ಇಂಡಸ್ಟ್ರಿ ನಮ್ಮದು. ಸೊ ಹಾಗಾಗಿ ಹೊಸ ಅಲೆ, ಹೊಸ ಥರದ ಸಿನಿಮಾಗಳು, ಹೊಸ ಥರ ಡೈರೆಕ್ಟರ್ಸ್ಗಳು, ಹೊಸ ದೃಷ್ಟಿಕೋನ ಇಟ್ಕೊಂಡು ಬಂದಿರೋರು ಇವರೆಲ್ಲ ಬರ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಎ ಬ್ಯೂಟಿಫುಲ್ ಏನಂತಾರೆ ಟ್ರೆಂಡ್ ದಟ್ ಇಸ್ ಹ್ಯಾಪನಿಂಗ್. ಸೂಪರ್ ಮೇಡಮ್. ಯಾ ಸಿಗುತ್ತೆ ಮೇಡಮ್ ಈ ಸಿನಿಮಾಗೆ. ಸೊ ಫಸ್ಟ್ ನಿಮಗೆ ಆಫರ್ ಬಂದು ಹೇಗೆ ಜಾಯ್ನ್ ಆದ್ರಿ ಈ ಸಿನಿಮಾಗೆ ಅಂತ ನೀವು? ಸೇಮ್ ಬಾಬು ಸರ್ ಇದಾರಲ್ಲ, ಅವರು ನಂದೊಂದು ಆರ್ಟಿಕಲ್ ಬಂದಿತ್ತು ವ್ಯವಸ್ಥಾ ZEE5, ಅದು ಬ್ಯಾಂಗ್ಳೂರ್ ಟೈಮಲ್ಲಿ. ಅಲ್ಲಿ ನೋಡ್ಬಿಟ್ಟು ನನಗೆ ನೆನಪಾಗ್ಬಿಟ್ಟು, ಅವ್ರು ನಂಗೆ ತುಂಬ ಟೈಮಿಂದ ಗೊತ್ತು, ನೆನಪಾಗ್ಬಿಟ್ಟು ಈ ಥರ ಒಂದು ಪೊಲೀಸ್ ರೋಲ್ ಇದೆ ನೀವು ಮಾಡ್ತೀಯಾ ಅಂತ. ಬಿಕಾಸ್ ನನ್ನ ಪರ್ಸ್ನಾಲಿಟಿ ಹೈಟ್ ಸ್ವಲ್ಪ ಸೂಟ್ ಆಗುತ್ತೆ. ಹಾಗಾಗಿ ಅಲ್ಲಿಂದ ಬಂದೆ ಇಂಡಸ್ಟ್ರಿ ವಾಪಸ್ ಎಂಟ್ರಿ ಅಂತ ಹೇಳ್ಬೋದು. ನಾನು LLB ಓದೋಕ್ಕೆ ಅಂತ ಬ್ರೇಕ್ ತೊಗೊಂಡಿದ್ದಿತ್ತು. ಆ್ಯಂಡ್ ಶ್ರೀರಾಮ್ ಸರ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದೆ, ಅವರು ಬಾಬು ಸರ್ ನನ್ನ ಅವರಿಗೆ ಪಿಚ್ ಮಾಡಿ, ಅಲ್ಲಿಂದ ಸುದೀಪ್ ಸರ್ ನಮ್ಮ ಎಲ್ಲ ಕ್ಯಾರೆಕ್ಟರ್ಸ್ಗೂ ಡೈರೆಕ್ಟರ್ ಆ್ಯಂಡ್ ಸುದೀಪ್ ಸರ್ ಪರ್ಸ್ನಲಾಗಿ ಕೂತ್ಕೊಂಡು ಫೈನಲ್ ಮಾಡಿರೋದು. ಆ್ಯಂಡ್ ಹಾಗಾಗಿ ಸೊ ಥ್ಯಾಂಕ್ಸ್ ಟು ಬಾಬು ಸರ್. ಅವ್ರು ನನ್ನನ್ನು ರೆಕಮೆಂಡ್ ಮಾಡಿದ್ರು. ಸುದೀಪ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ವಿಜಯ್ ಕಾರ್ತಿಕೇಯನ್ ಸರ್ ಫೈನಲೈಸ್ ಮಾಡಿದ್ರು. ನಾನು ಸರ್ ಓಕೆ ಅಂದರು. ಫಸ್ಟ್ ಟೈಮ್ ಸಿನಿಮಾದಲ್ಲಿ ನೀವು ಕಾಕಿ ಹಾಕಿರೋದು ಅನ್ಸುತ್ತೆ ಮೇಡಮ್? ಹೌದು, ನಾನು ಅಂದರೆ ಆಲ್ಮೋಸ್ಟ್ ಎಲ್ಲ ಬೋಲ್ಡ್ ರೋಲ್ ಫೀಮೇಲ್ ಸೆಂಟ್ರಿಕ್ ಸಿನಿಮಾನೇ ಜಾಸ್ತಿ ಮಾಡಿರೋದು. ಖಾಕಿ ರೋಲ್ ಹಾಕದೆ ಅಂಡರ್ ಕವರ್ ಮಾಡಿದ್ದೆ, ಬಟ್ ಅಫಿಷಿಯಲ್ ಖಾಕಿ ಹಾಕಿ ಮಾಡುವಂಥ ಫಸ್ಟ್ ಸಿನಿಮಾ ಹಾಗೆ. ಸೊ ಆ ಕಾಕಿ ಹಾಕಿದಾಗ ಮೇಡಮ್, ಆ ಕಾಕಿ ಹಾಕೊಂಡು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಸುದೀಪ್ ಸರ್ ಮುಂದ್ಗಡೆ ನಿಂತ್ಕೊಂಡು, ಸೊ ಹೇಗಿತ್ತು ಆ ಒಂದು ಭಯ ಅಥವಾ ಚಾಲೆಂಜಸ್ ಆಗಿತ್ತು, ಹೇಗಿತ್ತು ಅಂತ? ಆ್ಯಕ್ಚುಲಿ ಖಾಕಿ ಹಾಕೋದೇ ಒಂದು ಅದೊಂದು ಪರ್ಫೆಕ್ಷನ್ ತಂದುಬಿಡುತ್ತೆ. ನಾನು ಫಸ್ಟ್ ಟೈಮ್ ಆ ಖಾಕಿ ಹಾಕಿದಾಗಲೇ, ಬಿಕಾಸ್ ನಾನು ಲಾ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ, ಖಾಕಿ ಹಾಕಿದಾಗ ಒಂದು ಒಳಗಿಂದನೇ ಆ ಒಂದು ಸ್ಟಿಫ್ನೆಸ್, ಬಾಡಿಗೊಂದು ಪಾಶ್ಚರ್ ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಬಿಕಾಸ್ ಆ ಯೂನಿಫಾರ್ಮಿಗಿರೋ ವೇಟೇಜ್ ಅದು. ಆ್ಯಂಡ್ ಸುದೀಪ್ ಸರ್ನ ಫೇಸ್ ಮಾಡಿದ್ದು ಆವತ್ತಿನ ದಿವಸ ನಾನು, ಅಂದರೆ ನನಗೆ 2 ಕಾಸ್ಟ್ಯೂಮ್, ಸೊ ಡಿಫ್ರೆಂಟ್ ಕಾಸ್ಟ್ಯೂಮಲ್ಲಿದೆ. ಬಟ್ ಸರ್ನ ಫೇಸ್ ಮಾಡಿದ ಸಿಚುವೇಶನೇ ಬೇರೆ. ಅಂದರೆ ನಮಗೊಂದು ಭಯದಿಂದ ನಾವು ಅವ್ರನ್ನ ಮೀಟ್ ಆಗಕ್ಕೆ ಹೋಗಿದ್ವಿ ಅವ್ರ ಸೆಟ್ಟಿಗೆ ಬಂದಾಗ. ಬಟ್ ಅವರು ಎಲ್ಲ ಅದನ್ನು ಹಿಂಗೆ ಚುಟ್ಕಿಯಲ್ಲಿ ಹಿಂಗೆ ಮೆಲ್ಟ್ ಮಾಡಿಬಿಟ್ರು ನಮ್ಗೆ. ಅಂದರೆ ಸೀರಿಯಸ್ಲಿ ಸುದೀಪ್ ಸರ್ ಇಷ್ಟು ಜೋವಿಯಲ್ಲ, ಇಷ್ಟು ಹಂಬಲ್ಲ, ಇಷ್ಟು ಡೌನ್ ಟು ಅರ್ತ್ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. 100 days ಅವ್ರ ಜೊತೆ ಇದ್ವಲ್ಲ, ಲಿಟ್ರಲಿ ಸುದೀಪ್ ಸರ್ನ ನಾವು ಏನು ಅಂದ್ಕೊಂಡಿದ್ವಿ, ಹೀಸ್ ನಾಟ್ ದ್ಯಾಟ್. ಹೀಸ್ ದ ಸ್ವೀಟೆಸ್ಟ್ ಪರ್ಸನ್ ಆನ್ ದಿ ಅರ್ತ್ ಆ್ಯಂಡ್ ಮೋಸ್ಟ್ ಹಂಬಲ್. ಆ್ಯಂಡ್ ಎಷ್ಟು ನಾಲೆಡ್ಜ್, ಎಷ್ಟು ಇನ್ಫಾರ್ಮೇಟಿವ್. ಲೈಕ್ ಹ್ಯೂಮನ್ ಕ್ಯಾನ್ ಬಿ ದಿಸ್ ಪರ್ಫೆಕ್ಟ್, ವೆರಿ ರೇರ್. ಇಷ್ಟು ಪರ್ಫೆಕ್ಟ್ ಇನ್ ಟರ್ಮ್ಸ್ ಆಫ್ ಲೈಫ್ ಆಸ್ಪೆಕ್ಟ್ ಇರಲಿ, ಕರಿಯರ್ ಆಸ್ಪೆಕ್ಟ್, ಪ್ರೊಫೆಷನ್, ಆಸ್ ಅ ಹ್ಯೂಮನ್, ಅಥವಾ ಎಲ್ಲ ವಿಷಯದಲ್ಲೂ ಹೀಸ್ ಪರ್ಫೆಕ್ಟ್, ಕಂಪ್ಲೀಟ್ಲಿ ಪರ್ಫೆಕ್ಟ್. 100 ದಿನ ಸಿನಿಮಾ ತಂಡ ಜೊತೆ ಇದ್ರಿ, ಸೊ ಅದರಲ್ಲಿ ಸುದೀಪ್ ಸರ್ ಜೊತೆ ಇದ್ರಿ ಅಂತ ಹೇಳಿದ್ರಿ. ಸೊ ಆ 100 ದಿನದಲ್ಲಿ ಏನೆಲ್ಲ ಕಲ್ತ್ರಿ ಸುದೀಪ್ ಸರ್ ಇಂದ ನೀವು? ಹಾಗಾದ್ರೆ ಈ ಇಂಟರ್ವ್ಯೂ ಟೈಮ್ ಸಾಲಲ್ಲ ಅದೆಲ್ಲ, ಬಟ್ ಅವರ ಪರ್ಫೆಕ್ಷನ್ ಏನಿದೆಯಲ್ಲ, ಆ 100% ಪರ್ಫೆಕ್ಷನಲ್ಲಿ ಅಟ್ಲೀಸ್ಟ್ ಒಂಚೂರು, ಅಟ್ಲೀಸ್ಟ್ ಸಮ್ವೇರ್ ಅರೌಂಡ್ 20% ನಾನು ಗ್ರಾಸ್ ಮಾಡ್ಕೊಂಡೆ. ಆ್ಯಂಡ್ ಐ ಥಿಂಕ್ ಏನು ಗೊತ್ತಾ, ಲೈಫಲ್ಲಿ ಒಂದು ಎಷ್ಟೇ ನೀವು ದೊಡ್ಡವರಾದ್ರೂ, ಯಾವ ಸ್ಥಾನಕ್ಕೆ ಹೋದ್ರೂ, ರಿಮೆಂಬರ್ ನಿಮ್ಮ ರೂಟ್ಸ್ ನೀವು ನೆನಪಿಟ್ಕೊಳ್ಬೇಕು. ಆಮೇಲೆ ಎಲ್ಲರೂ ಒಂದೇ, ಅವರ ಕರಿಯರ್, ಅವ್ರ ಸ್ಟೇಟಸ್ ಇರೆಸ್ಪೆಕ್ಟಿವ್ ಆಫ್ ಅವ್ರ ಏನು ಕೆಲಸ ಮಾಡ್ತಾರೆ ಅದಲ್ಲ, ಅವ್ರ ಏನು ಕೆಲಸ ಮಾಡ್ತೀರಾ ಅದಕ್ಕೆ 100% ಕೊಡ್ತಿದ್ದೀರಾ, ರೆಸ್ಪೆಕ್ಟ್, ಅಪ್ರಿಷಿಯೇಟ್ ಮಾಡಿ. ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡ್ತಾರೆ. ಲೈಟ್ ಬಾಯ್ ಇರಲಿ, ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡಿ. ಚೆನ್ನಾಗಿ ಮಾಡಿದರೆ ಅವ್ರು ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಅಪ್ರಿಷಿಯೇಟ್ ಆ್ಯಂಡ್ ಲವ್ ಯುವರ್ ಲೈಫ್. ನೀವೇನು ಮಾಡ್ತಿದ್ರೆ ಅದಕ್ಕೆ 100% ಕೊಡಿ, ಕ್ರಿಬ್ ಮಾಡಬೇಡಿ, ಅದನ್ನು ಅಪ್ರಿಷಿಯೇಟ್ ಮಾಡಿ. ಸೊ ಪ್ಲಸ್ ನೀವು ಎಲ್ಲಿದ್ದೀರಾ, ಯಾವುದಕ್ಕಿದ್ದೀರಾ, ಅದ್ರ ಮೇಲೆ 100% ಫೋಕಸ್ ಇಡಿ. ಆ್ಯಂಡ್ ಡೆಡಿಕೇಶನ್, ಎನರ್ಜಿ ತುಂಬ ಇದೆ, ತುಂಬ ಅಂದರೆ ತುಂಬ. ಲೈಫ್ ಇರಲಿ, ಫಿಟ್ನೆಸ್ ಇರಲಿ, ಫಿಲ್ಮ್ ಮೇಕಿಂಗ್, 24 ಕ್ರಾಫ್ಟ್ಸ್ ಇರಲಿ, ಅಥವಾ ಯು
ಟೇಕ್ ದ ಟಾಪಿಕ್ ಅವರಿಂದ ನಾನು ಏನೋ ಒಂದು ಕಲ್ತಿದ್ದೀನಿ. ಏನೋ ಒಂದು ಕಲ್ತಿದ್ದೀರಾ. ನಾನ್ ಮಾತ್ರ ಅಲ್ಲ, ಎಂಟೈರ್ ಸೆಟ್ ಅಲ್ಲಿ ಎಲ್ಲರೂ ಕಲ್ತಿದೀವಿ. ಸೊ ಎಲ್ಲರೂ ಐ ಥಿಂಕ್ ನೀವು ಯಾರ ಹತ್ರ ಇಂಟರ್ವ್ಯೂ ತಗೊಂಡ್ರು ಇದೇ ಹೇಳೋದು, ಲೈಕ್ ಹೀಸ್ ಜಸ್ಟ್ ದೇರ್. ಇಬ್ಬರದ್ದು ಹೇಗಿರುತ್ತೆ ಸಿನಿಮಾದಲ್ಲಿ? ನಮ್ದಿಬ್ರು ಇಂಟ್ರಾಕ್ಷನ್ ಇಲ್ಲ, ಬಟ್ ಅವ್ರ ಮಗಳ ಜೊತೆ ನನ್ ಫುಲ್ ಇಂಟ್ರಾಕ್ಷನ್ ಮಿಸ್ಸಿಂಗ್ ಹೈ. ಸಂಯುಕ್ತ ಜೊತೆ ಅಂತೂ ನಮ್ದು ಅಂದ್ರೆ ಥ್ರೂಔಟ್ ಒಟ್ಟಿಗೆ 250 men ಇನ್ ದ ಸೆಟ್. ಇಬ್ಬರೇ ಹುಡುಗಿಯರು, ನಾನು ಸಂಯುಕ್ತ. ವರಲಕ್ಷ್ಮಿ ಮ್ಯಾಮ್ ಬಂದು ಹೋಗ್ತಿದ್ರು, ಅಂದ್ರೆ ಅವ್ರದ್ದು ಕಾಲ್ ಶೀಟ್ ತುಂಬಾ ಕಮ್ಮಿ ಇದೆ ಕಂಪೇರ್ ಟು ಅಸ್. ಬಟ್ ನಂದು ಸಂಯುಕ್ತ ಥ್ರೂಔಟ್. ಸೊ ಒಂದ್ ದಿವಸ ಸುದೀಪ್ ಸರ್ ಹಿಂಗೆ ಹೇಳಿದ್ರು, ನಮ್ ಸೆಟ್ ಇದ್ದು ರಂಬೆ ಊರ್ವಶಿ ಅವರು ಅಂತ. ಲಾಸ್ಟ್ ಟೈಮ್ ಅಂದ್ರೆ ಸೆಟ್ ಅಲ್ಲಿ ಏನ್ ಗೊತ್ತಾ, ನಮ್ಗೆ ಮೇಕಪ್ ಇರ್ತಿರ್ಲಿಲ್ಲ, ಎಲ್ಲ ಮೈಕ್ ಅಪ್ ಮಾಡ್ಕೊಂಡು ಡಸ್ಟ್ ಎಲ್ಲ ಹಾಕೊಂಡು ಕೂದಲೆಲ್ಲ ಕೆರ್ಕೊಂಡು ಹಿಂಗಂಗೂ ಇರ್ತಿದ್ವಿ, ಕ್ಯಾರೆಕ್ಟರ್ಗೆ ಹಾಕ್ಬೇಕಿತ್ತು. ಸೊ ನಮ್ಮನ್ನ ಈ ರೀತಿ ಅಂದ್ರೆ ಗ್ಲಾಮರಸ್ ಆಗಿ ಅಥವಾ ಕಲರ್ಫುಲ್ ಕಾಸ್ಟ್ಯೂಮ್ ಅಲ್ಲಿ ನಮ್ಮ ಪ್ರೊಡ್ಯೂಸರ್ ನೋಡೇ ಇಲ್ಲ. ಅದಕ್ಕೆ ಅವ್ರು ಸೆಟ್ ಅಲ್ಲಿ ಮೊನ್ನೆ ಈವೆಂಟ್ ಅಲ್ಲಿ ಅದೇ ಕೇಳಿದ್ರಂತೆ, ನಮ್ಮ ಹುಡುಗಿರು ಇಷ್ಟು ಚೆನ್ನಾಗಿದ್ರು ಅಂತ ನಂಗೆ ಗೊತ್ತೇನೋ ಅಂತ ಅಂದ್ರಂತೆ. ಅದಕ್ಕೆ ಸುದೀಪ್ ಸರ್ ಅದೇ ಅಂದ್ರು, ಅವ್ರನ್ನ ನೋಡಿಲ್ಲ, ಅದಕ್ಕೆ ನೋಡಿ ಈಗ ನೋಡಿ ನೆಕ್ಸ್ಟ್ ಸಿನಿಮಾ ನೋಡಿ ಹೀರೋಯಿನ್ ಆಗ್ತವಳೆ ಅಂತ ಅಂದ್ರು. ಅಲ್ಲೇ ಸೆಟ್ ಸಾರಿ ಸ್ಟೇಜ್ ಮೇಲೆ ಹೇಳ್ತಿದ್ರು. ಅಮ್ಮ, ಸುದೀಪ್ ಸರ್ ಸಿನಿಮಾದಲ್ಲಿ ಕಾಕಿ ಹಾಕೊಂಡು ನಿಮ್ ಮುಂದೆ ಬಂದು ನಿಂತ್ಕೊಂಡಾಗ ನಿಮ್ಗೆ ನೋಡಿದಾಗ ಏನ್ ಅನಿಸ್ತಿತ್ತಮ್ಮ ನಿಮ್ಗೆ? ಆಕ್ಚುಲಿ ನನ್ನ ಮುಂದೆ ಕಾಕಿ ಹಾಕೊಂಡು ಕಮ್ಮಿ. ಬಟ್ ಅವ್ರದ್ದು ಒಂದು ಸ್ಟೈಲ್ ಇದೆ, ಅದು ಕಾಕಿ ಇರ್ಲಿ ಬಿಡ್ಲಿ, ಅದು ಆಲ್ ಪರ್ವೇಸಿವ್ ಅಂತ. ಇಟ್ಸ್ ಜಸ್ಟ್ ಅ ಫೋಟೋ, ಬಟ್ ಆ ಫೋಟೋಲಿ ಎಷ್ಟು ಎನರ್ಜಿ ಇದೆ ನೋಡಿ. ಅದು ಒಂದು ಅದೇ ಇವ್ರು ಹೇಳ್ದಂಗೆ ಎನರ್ಜಿ ದಟ್ ಒಂಥರ ನಮಗೆ ಟ್ರಾನ್ಸ್ಫರ್ ಆಗತ್ತೆ ಅದು. ಸೊ ಅಂತಿದ್ದವ್ರು ದಟ್ ಇಸ್ ದ ಎಫೆಕ್ಟ್, ಸುದೀಪ್ ಸರ್ಸ್ ಎಫೆಕ್ಟ್. ಓಕೆ ಮೇಡಮ್, ನೀವು ಈ ಪಾತ್ರಕ್ಕೋಸ್ಕರ ಸೊ ಯಾವ ರೀತಿ ಅಂದ್ರೆ ತಯಾರಿಗಳೆಲ್ಲ ಮಾಡ್ಕೊಂಡ್ರಿ ಅಂತ ನೀವು? ಆಕ್ಚುಲಿ ತಯಾರಿ ಅಂತ ಏನಿಲ್ಲ, ಬಟ್ ಸೆಟ್ಟಿಗೆ ಹೋಗಿ 2 days ಮುಂಚೆನೆ ನಮ್ಮನ್ನ ಕರೆದಿದ್ರು. ಚೆನ್ನೈ ಮಹಾಬಲಿಪುರಂ ಅಲ್ಲಿ ಶೂಟ್ ಆಗಿದ್ದು. ಸೊ ಅಲ್ಲೇ ಇದ್ವಿ, ಆಲ್ಮೋಸ್ಟ್ ಹೋಟೆಲ್ ಮಾಡಿ, ಅದು ನಮ್ಮ ಸೆಕೆಂಡ್ ಹೋಮ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಅಲ್ಲಿ ಎಲ್ಲರಿಗೂ ಕೂರಿಸ್ಬಿಟ್ಟು ಎಲ್ಲರೂ, ನಾನು, ಸಂಯುಕ್ತ, ಜಿಜಿ ಸರ್, ವಿಜಯ್ ಸರ್, ಉಗ್ರ ಮಂಜು ಅವರು, ನಾಗಾರ್ಜುನ್ ಇಲ್ಲಿ, ಮಯೂರು, ಆಮೇಲೆ ಅನಿರುದ್ಧ್, ಸುಜಿತ್, ಎಲ್ಲರನ್ನೂ ಕೂರಿಸ್ಬಿಟ್ಟು ಅಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ. ಅಂಡ್ ದೆನ್ 2 days ವರ್ಕ್ಶಾಪ್ ಅಂತ ಇಡ್ತಾರೆ. ಸೊ ಅಲ್ಲಿ ಜಸ್ಟ್ ಒಂದು ಪೊಲೀಸ್ ಆಫೀಸರ್ ಬಂದಿದ್ರು, ನಮಗೊಂದಿಷ್ಟು ಬಾಡಿ ಲ್ಯಾಂಗ್ವೇಜಸ್ ಅಥವಾ ಜೆಸ್ಚರ್ಸ್, ಪಾಸ್ಚರ್ಸ್ ಎಲ್ಲಾನು ಹೇಳ್ಕೊಟ್ರು. ಅಂದ್ರೆ ಪೊಲೀಸ್ ಅಂದ್ರೆ ಸಲ್ಯೂಟ್ ಹಿಂಗ್ ಮಾಡೋದು, ಏರ್ಫೋರ್ಸ್ ಹಿಂಗೆ ಎಲ್ಲ ಡಿಫ್ರೆನ್ಸ್ ಇದೆಯಲ್ಲ, ಸೊ ಅದನ್ನೆಲ್ಲ ಕಲ್ಸ್ಕೊಟ್ರು. ಕೆಲವೊಂದು ಪಾಯಿಂಟ್ಸ್ ಹೇಳಿದ್ರು, ಹೇಗೆ ನೀವು ಸೆಲೆಕ್ಟ್ ಆಫೀಸರ್ ಹತ್ರ ಹೇಗೆ ಇಂಟ್ರಾಕ್ಟ್ ಮಾಡ್ತೀರಾ, ಏನ್ ಯೂಸ್ ಮಾಡ್ತೀರಾ ವರ್ಡ್ಸ್, ಅದೆಲ್ಲ ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಟ್ರು. ಸೊ ಅದೊಂದು ಸಿಂಪಲ್ ಎಕ್ಸಸೈಸ್ ಅಲ್ಲಿ ಆಗಿತ್ತು 2 days ಎಲ್ಲರಿಗೂ ಟುಗೆದರ್. ಓಕೆ, ಸೂಪರ್. ಅಮ್ಮ, ಈ ಸಿನಿಮಾ ನಿಮ್ಗೂ ಆಲ್ಮೋಸ್ಟ್ ಕತೆ ಗೊತ್ತಿರುತ್ತೆ ಹೇಗೆ ಅಂತ ಹೇಳಿ. ಸೊ ಸಿನಿಮಾನ ಆಡಿಯನ್ಸ್ ಥಿಯೇಟರ್ ಅಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ಬೋದು ಅಂತ? ಏನಂದ್ರೆ 2.5 years ಆದ್ಮೇಲೆ ಸರ್ ಬರ್ತಾ ಇದ್ದಾರೆ. ಸೊ ಅದೇ ಒಂದು ಎಕ್ಸೈಟ್ಮೆಂಟ್. ಮತ್ತೆ ನಿಮ್ಗೆ ಇಲ್ಲಿ ಆಕ್ಷನ್ ಇದೆ, ಇಲ್ಲಿ ಸೆಂಟಿಮೆಂಟ್ ಇದೆ, ಇಲ್ಲಿ ನಿಮಗೆ ವಿಜುವಲಿ ನೋಡೋಕ್ಕೆ ತುಂಬ ಎಕ್ಸೈಟಿಂಗ್ ಫ್ರೇಮ್ಸ್ ಇದೆ. ಸೊ ಇದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಜನ ಖಂಡಿತ ಬಂದು ನೋಡಿದ್ರೆ ಅವ್ರಿಗೆ ಕಂಪ್ಲೀಟ್ ಪೈಸಾ ವಸೂಲ್ ಅಂತ ಹೇಳ್ತೀನಿ. ಅವ್ರಿಗೆ ಯಾವ ಥರನೂ ಎಲ್ಲೂ ಯಾವ ಥರನೂ ಮಿಸ್ ಹೊಡೆಯಲ್ಲ. ಸೊ ದೇ ಶುಡ್ ಕಮ್ ಆ್ಯಂಡ್ ಸೀಟ್ ಇನ್ ದ ಥಿಯೇಟರ್. OTT ಕಾಯ್ಬಾರ್ದು ಅಷ್ಟೇ. ಅಂದ್ರೆ ಕೆಲವು ಸಿನಿಮಾ OTTಗಲ್ಲ. ಅಂಡ್ ಪ್ಲಸ್ ಒಂದು ಸೂಪರ್ ಸ್ಟಾರ್ ಅಂತ ಬಂದಾಗ ನಾವು ಅವ್ರನ್ನ ಎಲ್ಲಾ ನವರಸಗಳಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತೀವಿ. ಅದಿದೆ ಇದರಲ್ಲಿ ಸರ್ಗೆ ಅಂತಲ್ಲ, ನಮ್ಗೆಲ್ಲರಿಗೂ ಆಲ್ಮೋಸ್ಟ್ ಈಕ್ವಲಿ ನವರಸಗಳು ಒಂದು ಚೂರಲ್ಲಿ ಇದೆ. ಬಟ್ ಸರ್ದೇನಿದೆ ಅಲ್ವಾ, ಒಂದು ಸೂಪರ್ ಸ್ಟಾರ್ನ ನಾವು ಯಾವ ರೀತಿ ನೋಡ್ಬೇಕು, ಸೆಲೆಬ್ರೇಟ್ ಮಾಡ್ಬೇಕು, ವಿಸಿಲಿಂಗ್ ಮೂಮೆಂಟ್ ಏನಿದೆಯಲ್ಲ ಅದೆಲ್ಲಾನು ಇದೆ, ಪರ್ಫೆಕ್ಟ್ ಎಲಿಮೆಂಟ್ಸ್. ಸೊ ಟಿವಿನಲ್ಲಿ ನೋಡಿದ್ರೆ ನಿಮ್ಗೆ ಒಂಥರ ಏನೋ ಒಂದು ದೊಡ್ಡ ಮರ ನೋಡಿದ್ರೆ ಏನೋ ಒಂದು ಖುಷಿ ಕೊಡುತ್ತೆ, ಅದನ್ನ ಬಾನ್ಸಾಯಿ ನಿಮ್ಗೆ ಸೊ ಆ ತರ ಒಂದು ಎಫೆಕ್ಟ್ ಆಗತ್ತೆ. ಸೊ ದೊಡ್ಡ ಮರ ಹೂ ಬಿಡೋದು ಅದು ನೋಡಿದ್ರೆ ಐ ಥಿಂಕ್ ಗ್ರಾಜುವಲಿ ಕನ್ನಡ ಆಡಿಯನ್ಸ್ ಥಿಯೇಟರ್ಸ್ಗೆ ವಾಪಸ್ ಬರ್ತಿದ್ದಾರೆ. ರೀಸೆಂಟ್ಲಿ ಫ್ರಮ್ ನವೆಂಬರ್ ಇಂದ ನಾವು ನೋಡ್ತಿದೀವಿ ಆಲ್ಮೋಸ್ಟ್ ಒಳ್ಳೆ ಸ್ಟ್ರೀಕ್ ಆಫ್ ಸಕ್ಸಸ್ ಬರ್ತಿದೆ ಕನ್ನಡ ಇಂಡಸ್ಟ್ರಿ. ಚಿಕ್ಕ ಸಿನಿಮಾ ಇರಲಿ ಎಲ್ಲನೂ ಹೆಸರು ಮಾಡ್ತಿದೆ. ಐ ಥಿಂಕ್ ಈಗ ವಿತ್ ದಟ್ UI and Max ವಾಪಸ್ ಥಿಯೇಟರ್ ಫುಲ್ ಆಗುತ್ತೆ. ಹ್ಯಾಪಿ ನ್ಯೂ ಇಯರ್ ಫಾರ್ ಕನ್ನಡ ಇಂಡಸ್ಟ್ರಿ.
ಅಮ್ಮ ನಿಮ್ ಮಗ ಅಂದ್ರೆ ಸುದೀಪ್ ಸರ್ ಸಿನಿಮಾದಲ್ಲಿ ಕಾಕಿನೂ ಹಾಕಿದ್ದಾರೆ, ಈ ಕಡೆ ಕತ್ತಿನೂ ಹಿಡ್ದಿದ್ದಾರೆ ಕೈಯಲ್ಲಿ. ಏನು ಅಂತ ಇದು? ಕಾಕಿನೂ ಹಾಕಿದ್ದಾರೆ, ಕತ್ತಿನೂ ಇದೆ. ಅದೇ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಮೇಡಮ್ ಫೈನಲಿ ಸಿನಿಮಾ ಮ್ಯಾಕ್ಸ್ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ. ಸೊ ಇದೇ ಡಿಸೆಂಬರ್ 25ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ ಮೇಡಮ್. ಫೈನಲ್ ಆಗಿ ನೀವು ಸಿನಿಮಾದ ಮೇಲೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಒಬ್ಬರ ಆಡಿಯನ್ಸ್ ಆಗಿ ಹೇಗೆ ಕಾಯ್ತಿದ್ದೀರಿ, ಫೈನಲ್ ಆಗಿ ಏನ್ ಹೇಳ್ತೀರಿ? ಡಿಸೆಂಬರ್ 25th ಫುಲ್ ಮ್ಯಾಕ್ಸಿಮಮ್ ಮಾಸ್ ನಿಮ್ ಮುಂದೆ ಬರ್ತಿದೆ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ 27th ರಿಲೀಸ್ ಆಗ್ತಿದೆ. ಸೊ ಕನ್ನಡದವ್ರಿಗಂತೂ 2 days ಬೇಗನೆ ಬಂದ್ಬಿಟ್ಟು ಸರ್ ಗಿಫ್ಟ್ ಕೊಡ್ತಿದ್ದಾರೆ. 27th ಇಂದ ಕಂಪ್ಲೀಟ್ ನ್ಯೂ ಇಯರ್ ನಿಮ್ಗೆ ಸೆಲೆಬ್ರೇಷನ್ ಮಾಡೋ ಒಂದು ಮೊಮೆಂಟ್. ಹೇಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನೀವು ನೋಡಿದೀರಾ ಮೊನ್ನೆ ಒರೇನ್ ಮಾಲ್ ಆಡಿಯೋ ಲಾಂಚ್ ಅಲ್ಲಿ ಆ ಕ್ರೇಜ್ ಹೇಗಿತ್ತು ಫ್ಯಾನ್ಸ್ ಇದ್ದು. ಸೊ ಜನರು ತುಂಬಾ ವೇಟ್ ಮಾಡಿ, ನಂಗೆ ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ DMs ಬರ್ತಿದೆ ಅಂದ್ರೆ ಲಿಟ್ರಲಿ. ಸೊ ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿಗೊಂದು ಹ್ಯಾಪಿ ನ್ಯೂ ಇಯರ್ ಅಷ್ಟೇ. ಅಮ್ಮ ಫೈನಲ್ ಏನ್ ಹೇಳ್ತೀರಿ? ಅದೇ ಕ್ರಿಸ್ಮಸ್ ನ ಕ್ರಿಸ್ಮ್ಯಾಕ್ಸ್ ಮಾಡಿ, ಕ್ರಿಸ್ಮ್ಯಾಕ್ಸ್ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡಿ ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡಬಹುದು. ನಿಮ್ಗೆ ವಾರ ಪೂರ್ತಿ ನೋಡೋ ಅವಕಾಶ ಇದೆ. ಸೊ ಸುಮ್ಮನೆ ನವೆಂಬರ್ ತಿಂಗಳಲ್ಲಿ ಕನ್ನಡ ಅನ್ನೋ ಬದಲು ಕನ್ನಡ